35 ಕಿಲೋಮೀಟರ್, ಸಿದ್ದಾಪುರದಿಂದ ಸಾಗರಕ್ಕೆ 35 ಕಿಲೋಮೀಟರ್ ಇರೋದ್ರಿಂದ ನಮ್ಮ ಸಾಗರ ಜಿಲ್ಲೆ ಆಗಿ ಸಿದ್ದಾಪುರವನ್ನ ನಮ್ಮ ವೈಯಕ್ತಿಕ ಹೇಳಬೇಕು ಅಂದ್ರೆ ಸೇರಿಸಿದ್ರೆ ಬಹಳ ಒಳ್ಳೆಯದು. ನಮ್ಗೆ ಎಲ್ಲಾ ರೀತಿಯ ಅನುಕೂಲಗಳು ಸಿಗ್ತವೆ. ನಾನು ಶಿರ್ಸಿ ಜಿಲ್ಲೆ ನಮ್ಮ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇಲ್ಲ. ಇದು ಒಬ್ರು ಆಡಳಿತ ಪಕ್ಷದವರು ಇವತ್ತು ಶಾಸಕರು ಧ್ವನಿ ಎತ್ತಿದ್ದಾರೆ. ಅಲ್ಲಿ ಗೋಪಾಲಕೃಷ್ಣ ಅವರು ಎತ್ತಿ ನಮ್ಮ ಸಿದ್ದಾಪುರವನ್ನು ಕೂಡ ಸೇರಿಸಬೇಕು ಅನ್ನೋದು ನಾನು ಅವರನ್ನು ಅಭಿನಂದಿಸ್ತೀನಿ. ಯಾಕಂದ್ರೆ ಅವರಿಗೆ ನಮ್ಮ ಆಗಲ್ಲ ಅಂತ ಕಂಡ್ರೆ ಸಾಗರ ಜಿಲ್ಲೆ ಮಾಡ್ಲಿಕ್ಕೆ ಹೊರಟರೆ ನಮ್ಮ ಸಿದ್ದಾಪುರವನ್ನು ಸೇರಿಸಿದ್ರೆ ಬಹಳ ಅನುಕೂಲ. ಸುಮಾರು 200ರಿಂದ 300 ಹಾಸ್ಟೆಲ್ ಸೀಟನ್ನು ನಾವು ಕೊಡಿಸ್ತೀವಿ ಸಾಗರದಲ್ಲಿ. ಒಂದು 500ಕ್ಕೂ ಹೆಚ್ಚು ಜನ ಮಕ್ಕಳು ಸಾಗರದಲ್ಲಿ ಕಲಿತಾ ಇದ್ದಾರೆ. ಎಲ್ಲ ಇರಲಿ, ಬಡವರಾಗೇ ಇರಲಿ, ಅವ್ರಿಗೆ ಯಾಕೆ ಮಾಡ್ಬೇಕು ಅನ್ನುವಂಥ ಭಾವ. ಇನ್ನು ದೇಶಪಾಂಡೆ ಸಾಹೇಬರು ಅವರು ಕೂಡ ನಮ್ಮ ಸಿದ್ದಾಪುರ ಜಿಲ್ಲೆ ಮಾಡಿಸ್ಬೋದಾಗಿತ್ತು ಮನಸ್ಸು ಮಾಡಿದ್ರೆ. ಅವರು ಕೂಡ ಯಾಕೆ ಧ್ವನಿ ಎತ್ತಿಲ್ಲ. ಆದ್ರಿಂದ ನಮಗೆ ಅವಶ್ಯಕತೆ ಇದೆ, ಜನಗಳಿಗೆ ಅನುಕೂಲ ಆಗುವಂಥದ್ದು ಸಾಗರ, ಇಲ್ಲ ಅಂದ್ರೆ ಶಿರ್ಸಿ. ನಮಗೆ ಈಗಾಗಲೇ ಶೈಕ್ಷಣಿಕ ಜಿಲ್ಲೆ ಅಂತ ಹೇಳಿ ಶಿರ್ಸಿನ ಘೋಷಣೆ ಮಾಡಿದೆ. ಆದ್ರೆ ಯಾರು ಹೋರಾಟ ಮಾಡ್ತಾರೆ? ಆಡಳಿತಾತ್ಮಕ ದೃಷ್ಟಿಕೋನದಿಂದ, ಭೌಗೋಳಿಕ ದೃಷ್ಟಿಕೋನದಿಂದ ಮತ್ತು ಭಾವನಾತ್ಮಕ ದೃಷ್ಟಿಕೋನದಿಂದ ನಮ್ಗೆ ನಾನು ಒಂದೇ ಒಂದು ಮಾತು ಹೇಳೋದು, ಸಮೀಪದ ಜಿಲ್ಲಾ ಕೇಂದ್ರ ಬೇಕು ಅಂದ್ರೆ ಈ ಹಿಂದೆ ಜಿಲ್ಲಾ ಕೇಂದ್ರ ಶಿರ್ಸಿ ಬೇಕು ಅಂತ ಹೇಳಿದ್ರು. ಅದು ಹೋರಾಟ ನಡೀತಾನೇ ಇದೆ. ಆದ್ರೆ ಟೆಕ್ನಿಕಲಿ ಶಿರ್ಸಿ ಮತ್ತು ಸಾಗರ ಡಿಸ್ಟೆನ್ಸ್ ನೋಡಿದಾಗ ನಮ್ಗೆ ಸಾಗರ ಹತ್ರ ಇದೆ. ಶಿರ್ಸಿ 35 ಕಿಲೋಮೀಟರ್, ಸಾಗರ 30 ಕಿಲೋಮೀಟರ್. ನಮ್ದು ಒಂದೇ ಒಂದು ವಿಚಾರ ಅಂದ್ರೆ ಹತ್ತಿರದಲ್ಲಿ ಜಿಲ್ಲಾ ಕೇಂದ್ರ ಇರಬೇಕು ಅಂತ ಹೇಳ್ತಿದೀವಲ್ಲ, 30 ಕಿಲೋಮೀಟರ್ ಸಾಗರ ಇದೆ. ಸಾಗರದಲ್ಲಿ ಜಿಲ್ಲಾ ಕೇಂದ್ರ ಆಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಘಟ್ಟ ಮೇಲೆ ಒಂದು ಭಾಗವನ್ನು ಮಾಡಿ ಜಿಲ್ಲೆಯನ್ನು ಮಾಡಬೇಕು ಅಂತ ಹೇಳಿ 16 ವರ್ಷದಿಂದ ಏನು ಒಂದು ವ್ಯವಸ್ಥೆ ನಡೀತಾ ಇದೆ. ಅದಕ್ಕೆ ಇವತ್ತು ಒಂದು ಫಲ ಬಂದಿದೆ. ಇವತ್ತು 700 ಅವರು ಕೊಟ್ಟಿರ್ತಕ್ಕಂಥ ಒಂದು ಲೆಟರ್ ಕೂಡ ಇವತ್ತು ಅದಕ್ಕೊಂದು ಬೆಲೆ ಬಂದಿದೆ. ಇದು ನಮಗೆ ಇವತ್ತು ಸಾಗರ ಬಹಳ ಹತ್ರ ಇದೆ. ಸಾಗರಕ್ಕೆ ಸೇರೋದ್ರಿಂದ ನಮಗೆ ಅನುಕೂಲಗಳಾಗ್ತದೆ. ಅದಕ್ಕಿಂತಲೂ ಕೂಡ ಇವತ್ತು ಶಿರ್ಸಿಗೆ ನಾವು ಕೂಡ ಜಿಲ್ಲೆಯನ್ನು ಮಾಡಿದ್ರೆ ಸಿದ್ದಾಪುರ ಅದು ಕೂಡ ನಮಗೆ ಅನುಕೂಲನೇ. ಯಾಕಂದ್ರೆ ಅದು ಪ್ರಸ್ತಾವನೆ ಈಗಾಗಲೇ ಯಾವುದು ಆದಷ್ಟು ಬೇಗ ಆಗುತ್ತೆ. ಸಾಗರ ಆದ್ರೆ ಅದು ಬೇಗ ಆಗ್ತದೆ ಅಥವಾ ಶಿರ್ಸಿ ಅದು ಬೇಗ ಆಗುತ್ತೆ. ಅದನ್ನು ನಾವೆಲ್ಲರೂ ವಿಚಾರ ಮಾಡಬೇಕಾಗಿದೆ. ಈಗಾಗಲೇ ನಮ್ಮ ಬೇಡವರು ಇವತ್ತು ವಾಟ್ಸಪ್ಪಲ್ಲಿ ಪತ್ರಿಕೆಯಲ್ಲಿ ಭೇಟಿ ಕೊಟ್ಟಿದ್ದನ್ನು ತಾವೆಲ್ಲ ನೋಡಿ, ಅದಕ್ಕೆ ವ್ಯತಿರಿಕ್ತವಾಗಿ ಅದಕ್ಕಾಗಿ ನಾವು ಶಾಸಕರ ಹತ್ರನೇ ಕೂಡ ಮನವಿ ಮಾಡಿಕೊಂಡು ನೀವು ಮುಂಚೂಣಿಯಲ್ಲಿದ್ದು ಸಿದ್ದಾಪುರವನ್ನ ಸೇರಿಕೊಂಡೇ ಇದೆ ಶಿರ್ಸಿ ಜಿಲ್ಲೆಯನ್ನು ಮಾಡಿ. ಅದನ್ನು ಮಾಡಲಿಕ್ಕೆ ಏನಾದರೂ ಅಡೆತಡೆಗಳು ಇದ್ರೆ ನಾವು ಸಹ ಹೋಗ್ತೀವಿ ಅನ್ನೋ ಪ್ರಸ್ತಾಪವನ್ನು ಮಾಡೋದು ಯೋಗ್ಯ ಅಂತ ಹೇಳಿ ಹೋರಾಟದ ಮೇಲೆ प्रोग्राम इद्ದಂಗೆ ಸಾಹಿತಿ ಪತ್ರಕರ್ತರು ಮಾತಾಡ್ತಾರೆ. ಆಮೇಲೆ ಕೆಲಸ ಮಾಡೋಣ. ಒಂದು ನಿಮಿಷ ಬಗ್ಗೆ ಮಾತಾಡ್ಬಾರ್ದು, ಸ್ವಲ್ಪ ಹಿರಿಯ ಮಾತು ಕೇಳಿ, ಅನುಭವದ ಮಾತು ಕೇಳಬೇಕಂತ. ಅದಕ್ಕೆ
ಇವತ್ತಿನ ಈ ಚಿಂತನಾ ಸಭೆಯಲ್ಲಿ ನಾನು ಬಂದಿದ್ದಕ್ಕೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮಗೆ ಸಿದ್ದಾಪುರಕ್ಕೆ ನಾವು ಒಂಥರ ಹೇಳಿದಾಗ ಸ್ವಾತಂತ್ರ್ಯ ಬಂದರಿಂದ ಅವಕಾಶ ಬಂದಿದೆ. ಎಲ್ಲವೂ ಇದೆ, ಸಂಪತ್ತಿದೆ, ಬುದ್ಧಿಶಕ್ತಿ ಇದೆ, ಆಗಿದೆ, ದೊರೆತಿಲ್ಲ, ನಮ್ಮ ಕೂಗಿಗೆ ಬೆಲೆ ದೊರಕಿಲ್ಲ. ಈಗ ಸಾಗರಕ್ಕೆ ಸೇರಿಸಬೇಕು ಅನ್ನೋದು ಒಂದು ಕೂಗೆತ್ತಿದೆ, ಹೋರಾಟ ನಡೆಯೋಕೆ ಪ್ರಾರಂಭ ಆಗಿದೆ. ನಮಗೆ ಶಿಸ್ತಿನೂ ಏನು ದೂರ ಅಲ್ಲ, ಸಾಗರ ದೂರ ಅಲ್ಲ. ನಮಗೆ ಬೇಕಾಗಿರೋದು ಒಂದು ಮಾನಸಿಕವಾದ, ಒಂದು ಸೂಕ್ತವಾದ ಒಂದು ಕೊಡುಗೆ ನಮಗೆ ಬೇಕು. ನಮ್ಮ ಸಿದ್ದಾಪುರ ತಾಲೂಕಿಗೆ ಒಂದು ಸೂಕ್ತವಾದ ಮರ್ಯಾದೆ ಸಿಗಬೇಕು. ಅದು ಶಿಸ್ತಿ ಆದರೂ ಆಗ್ಬೋದು, ಅದು ಸಾಗರವೂ ಆಗ್ಬೋದು. ಆದರೆ ನಾವು ನಿನ್ನೆ ನಾನು ಕನ್ನೇಶ್ವರ ಮೊದಲೇ ಮಾತಾಡಿದೆ, ನಮಗೆ ಅಂದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಮುಂದಿನ ನಮಗೆ ಹೆಚ್ಚು ಅಂದ್ರೆ ನಾನೊಬ್ಬ ಪತ್ರಕರ್ತ ಸಾಹಿತ್ಯ ಆಗಿರೋದಕ್ಕೆ ನನಗೆ ಹೆಚ್ಚು ಆಪ್ತವಾಗಿರೋದು ಸಾಗರ ಶ್ರೀನಿವಾಸ ಸರಿದ್ದಾರೆ. ನಮಗೆ ಸಿಸ್ಟಮ್ ಕೇಳ್ತಾರೆ ನಮ್ಗೆ ಗೆಳೆಯರು, ನಿಮ್ಗೆ ಹೆಚ್ಚು ಸಾಗರ ಹೆಚ್ಚು ಟಿಕೆಟ್ ಹೋಗಲ್ಲ, ಶಿವಮೊಗ್ಗ ಆ ಕಡೆನೇ ಟಿಕೆಟ್ ಹೋಗಲ್ಲ, ಆದ್ರೆ ಹೊರನೋರು ಬಂದಾಗ ಹೋಗ್ತೀವಿ. ಆದರೆ ಸಾಗರ ಹಾಕಿಲ್ಲ, ನಮಗೆ ಪ್ರೋತ್ಸಾಹ ಕೊಡ್ತಾರೆ. ನನ್ನ ಬದುಕಿಗೆ ಸಾಕಷ್ಟು ಅಂದ್ರೆ ಬೌದ್ಧಿಕವಾದ ಬೆಳವಣಿಗೆಗೆ ಶಕ್ತಿಯನ್ನು ಕೊಟ್ಟಿದ್ದು ಶಿಸ್ತಿಗಿಂತ ಹೆಚ್ಚಾಗಿ ಸಾಗರ. ಹಾಗಾಗಿ ಈಗ ನನಗೆ ವೈಯಕ್ತಿಕವಾಗಿ ನನಗೆ ಸಾಗರ ಆದರೂ ಏನು ಬೇಜಾರಿಲ್ಲ, ಶಿಸ್ತಿ ಆದರೂ ಬೇಜಾರಿಲ್ಲ. ಕೆಲವರು ಹೇಳ್ತಾರೆ 2 ಜಿಲ್ಲೆ ಆಗಿದ್ರೆ ಸಾಂಸ್ಕೃತಿಕ ಅಸ್ಮಿತೆ ಹೋಗ್ತದೆ ಅಂತ. ನಾವು ವ್ಯಕ್ತಿಗಳು ಸರಿಯಾಗಿದ್ದರೆ ನಾವು ಜಿಲ್ಲೆ ಯಾವ್ದಾದ್ರೂ ನಮ್ಗೆ ತೊಂದರೆ ಇಲ್ಲ. ಆದ್ರೆ ಒಂದು ಮಾತ್ರ, ನಮ್ಮ ಸಿದ್ದಾಪುರಕ್ಕೆ ಸರಿಯಾದ ಗೌರವ, ಮರ್ಯಾದೆ, ಎಲ್ಲ ರೀತಿಯ ಅಭಿವೃದ್ಧಿಗೆ ಕೊಡುಗೆ ಸಿಗುವಂತ ಕಡೆ ನಾವು ಹೋಗ್ಬೇಕು. ಅದು ಸಾಗರ ಆಗ್ಬಿಟ್ಟಿಲ್ಲ, ಶಿಸ್ತಿ ಆಗ್ಬಿಟ್ಟಿಲ್ಲ. ಆದ್ರೆ ಇಷ್ಟು ವರ್ಷ ಹೋರಾಟ ಮಾಡಬೇಕು ಅಂತ ನಾವು ರೆಡ್ಡಿನಾಗಿರು ಹೇಳಿದ್ದು ಬಹಳ ಸತ್ಯ ಇಲ್ಲ. ಬರೀ ಹೋರಾಟ ಮಾಡ್ತಾ ಇದ್ರೆ ಎಷ್ಟು ವರ್ಷ ಮಾಡೋಣ? ಒಂದು ಹಿತವಾದ ತೀರ್ಮಾನ ಸಿಗ್ಬೇಕು ನಾವು ಆ ನಿಟ್ಟಿನಲ್ಲಿ.